ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನು ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಅರಮನೆ ರಾಜರ ಮೇಲ್ಮನೆ ಕಿಂಡಿ. ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ. ಇನ್ನ ಎರಡನೇ ಸ್ಟೋರಿ ಏನು ಅಂತಂದ್ರೆ, ವಿಶ್ವಾಸ ಭಾರಿ ದುಬಾರಿ. MLAಗಳ ವಿಶ್ವಾಸ ಇಷ್ಟೊಂದು ಕಾಸ್ಟ್ಲಿನಾ? ಎಷ್ಟು ಕಾಸ್ಟ್ಲಿ, ಏನು ರೇಟು ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಈಗ ಸ್ಟೋರಿ ನಂಬರ್ 1. ಕಾನೂನಲ್ಲಿ ಲೂಪ್ ಹೋಲ್ ಅಂತಾರಲ್ಲ, ಅಂಥದ್ದು ಕಿಂಡಿ ಇದ್ರೆ ಸಾಕು, ರಾಜಕಾರಣಿಗಳು ಕಿಟಕಿ ಹುಡುಕೋದೇ ಇಲ್ವಂತೆ. ಅದೇ ಕಿಂಡಿಯಲ್ಲೇ ಕಿತ್ತಾಡ್ಕೊಂಡು ಒಳಗೆ ಎಂಟ್ರಿ ಕೊಡ್ತಾರೆ ಎಂದಿದ್ದು ಗೋವಿಂದಣ್ಣ. ಅದ್ಯಾವ ಕಿಂಡಿ, ಈಗ ಯಾವ ಎಂಟ್ರಿ? ನಮ್ಮ ಗೋವಿಂದಣ್ಣನ ಮೂಲಗಳ ಕಣ್ಣಿಂದ ಒಳನೋಟ ಕಂಡಿದೆ, ನೋಡ್ಕೊಂಬ. ಮೇಲ್ಮನೆನ ಹಿಂಗೆ ಕೆಳಗೆ ತಗೊಂಡು ಹೋಗಿ ಪಾತಾಳಕ್ಕೆ ಸೇರಿಸ್ಬಿಡ್ತಾರೆ ಅಷ್ಟೇ. ಅಂಥ ಕಾನೂನಲ್ಲೂ ಇರೋ ಒಂದು ಸಣ್ಣ ಕಿಂಡಿಯಲ್ಲೇ ತೂರ್ಕೊಂಡು ಇರೋ ಬರೋರೆಲ್ಲ ಬರಂಗ್ ಕಾಣ್ತಿದೆ. ಹೇಳೋರು ಯಾರು ಕೇಳೋರು ಯಾರು ಅಂತ ಮತ್ತೆ ಗುಣುತ್ತಾ ಎಂಟ್ರಿ ಕೊಟ್ರು ನಮ್ಮ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಯಾವ ಕಾನೂನು, ಯಾವ ಕಿಂಡಿ, ಯಾವ ಆ ಕಿಂಡಿಲಿ ತೂರ್ಕೊಂಡು ಬಂದವರು? ನೀವು ಇಂಡೈರೆಕ್ಟ್ ಆಗಿ ಹೇಳೋದು ಬಿಟ್ಟು ಅದೇನು ಸ್ವಲ್ಪ ಡೈರೆಕ್ಟ್ ಆಗಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ಬಿಟ್ರು ನೋಡಿ. ಸಮಾಜ ಸೇವೆ ಹೆಸರಲ್ಲಿ MLC ಆಗಿ ತೂರಿಕೊಳ್ಳಲು ರೆಡಿಯಾಗಿರೋ ಸಮಾಜ ಸೇವಕರ ಕತೆ. ವಿಷಯ ಏನಪ್ಪಾ ಅಂದ್ರೆ, ವಿಧಾನ ಪರಿಷತ್ಗೆ ರಾಜ್ಯ ಸರ್ಕಾರ ನಾಮನಿರ್ದೇಶನ ಮಾಡಬೇಕಾದ 5 ಸ್ಥಾನಗಳು ಖಾಲಿಯಾಗಿ 1 ತಿಂಗಳಾಯ್ತು. ಆದ್ರೆ ಇನ್ನೂ ಆ 5 ಸ್ಥಾನಗಳ ಭರ್ತಿ ಮಾಡಿಲ್ಲ. ಅದ್ಯಾಕೆ ಅಂದ್ರೆ, ಕ್ವಿನ್ಸ್ ರೋಡಿನ ಕಚೇರಿ ಮೂಲಗಳ ಪ್ರಕಾರ MLC ಮಾಡಿ ಅಂತ ಪ್ರಮುಖ ನಾಯಕರ ಬೆನ್ನು ಬಿದ್ದಿರೋ ಪಕ್ಕಾ ಪೊಲಿಟಿಷಿಯನ್ಗಳ ಸಂಖ್ಯೆಯೇ 30 ಮೀರಿದೆಯಂತೆ. ಈ ಪೈಕಿ ಹಲವರು ಹಿಂದೆ ಮಂತ್ರಿ ಆದವರಿದ್ದಾರೆ, ಸಭಾಪತಿ ಆದವರು ಇದ್ದಾರೆ, ಈ ಹಿಂದೆ MLC ಆದವರಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನಗಳನ್ನ ಅಲಂಕರಿಸಿದವರಿದ್ದಾರೆ. ಹಿಂಗಿರೋ ರಾಜಕೀಯ ನಾಯಕರನ್ನ ಹೆಂಗೆ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡೋದು ಕೇಳಿದ್ರೆ ಅವರ ಉತ್ತಮ ಸಮಾಜ ಸೇವೆ. ಅರೆ, ಸಮಾಜ ಸೇವೆ ಹೆಸರಲ್ಲಿ ರಾಜಕಾರಣಿಗಳು ಎಂಟ್ರಿ ಕೊಡೋದಾ? ಅದು ಎಷ್ಟು ಜನ ರಾಜಕಾರಣಿಗಳು ಸಮಾಜ ಸೇವೆ ಹೆಸರಲ್ಲಿ ಎಂಟ್ರಿ ಕೊಡೋದು ಕೇಳಿದ್ರೆ ಇಲ್ಲಿದೆ ರಿಯಲ್ ಟ್ವಿಸ್ಟ್. ಕ್ವಿನ್ಸ್ ರೋಡಿನ ಕಚೇರಿ ಮೂಲಗಳ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಸ್ಥಾನದಿಂದ ಹಿಡಿದು ಯಾವುದೇ ಸ್ಥಾನಮಾನ ಡಿಸೈಡ್ ಆಗೋದಿದ್ರು ಒಂದು ಸಿದ್ದರಾಮಯ್ಯನವರ ಪಟ್ಟಿ, ಮತ್ತೊಂದು DK ಶಿವಕುಮಾರ್ ಅವರ ಪಟ್ಟಿ, ಮಗದೊಂದು ಖರ್ಗೆ ಪಟ್ಟಿ, ಸಾಲದಕ್ಕೆ ಇತ್ತೀಚೆಗೆ ಸುರ್ಜೇವಾಲಾ ಪಟ್ಟಿ, ವೇಣುಗೋಪಾಲ್ ಪಟ್ಟಿ ಹಾಗೂ ಹೈಕಮಾಂಡ್ ಪಟ್ಟಿ ಅಂತಾನೂ ಶುರುವಾಗಿದೆ. ಆದರೆ ಈ ಬಾರಿ ಇವರೆಲ್ಲರ ಪಟ್ಟಿಯಲ್ಲೂ ಪಕ್ಕಾ ರಾಜಕಾರಣಿಗಳ ಹೆಸರೇ ತುಂಬಿ ತುಳುಕ್ತಾ ಇದೆ ಅನ್ನೋದು ಅದೇ ಕೈ ಕಚೇರಿಯ ಮೂಲಗಳ ಲೇಟೆಸ್ಟ್ ಇನ್ಫಾರ್ಮೇಶನ್. ಪರಿಷತ್ಗೆ ನಾಮನಿರ್ದೇಶನ ಅಂದ್ರೆ ಅಲ್ಲಿ ಸಾಹಿತಿಗಳು, ಕಲಾವಿದರು, ಸಹಕಾರಿಗಳು ಜೊತೆಗೆ ಒಬ್ಬರು ಸಮಾಜ ಸೇವಕರಿಗೆ ಅವಕಾಶ ಕೊಟ್ಟರೆ ಓಕೆ. ಆದರೆ ಈ ಬಾರಿ ಇರೋ ಬರೋ ಸೀಟ್ಗಳಿಗೆಲ್ಲ ಸಮಾಜ ಸೇವಕರ ಹೆಸರಲ್ಲಿ ರಾಜಕಾರಣಿಗಳ ಹಿಂಬಾಗಿಲ ಎಂಟ್ರಿ ಗ್ಯಾರಂಟಿ ಅನ್ನೋದು ಅದೇ ಕ್ವಿನ್ಸ್ ರೋಡಿನ ಕಚೇರಿಯ ಮೂಲಗಳ ಟಾಕು. ಹೀಗೆ ಸಮಾಜ ಸೇವೆ ಹೆಸರಲ್ಲಿ ಪಕ್ಕಾ ಪೊಲಿಟಿಷಿಯನ್ಗಳು ಬರೋಕೆ ಚಾನ್ಸ್ ಇದೆಯಾ ಅಂತ ಇರೋ ಬರೋ ಸೀಟ್ಗಳೆಲ್ಲ ಅವರೇ ಬಂದು ಕೂರಬಹುದಾ ಕೇಳಿದ್ರೆ ಕಾನೂನಿನಲ್ಲಿ ಬರಬಾರದು ಅಂತ ಎಲ್ಲೂ ಇಲ್ಲ ಅನ್ನೋದು ಅದೇ ಕೈ ಕಚೇರಿಯ ಮೂಲಗಳ ಕ್ಲಾರಿಫಿಕೇಶನ್. ಈತ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅಂದ್ರೆ, ಆರ್ಟಿಕಲ್ 171 ಪ್ರಕಾರ ಸಾಹಿತಿಗಳು, ಸಹಕಾರಿಗಳು, ಕಲಾವಿದರು ಸೇರಿದಂತೆ ಎಂತಹ ಕ್ಷೇತ್ರಗಳಿಂದ ಆಯ್ಕೆ ಮಾಡಬಹುದು ಅಂತ ಇದೆ. ಇಂತಹ ಕ್ಷೇತ್ರಗಳು ಅನ್ನೋದನ್ನೇ ಬಳಸಿಕೊಳ್ಳೋದು ಒಂದು ಪ್ಲಾನು. ಜೊತೆಗೆ ಇಂತಿಂಥ ಕ್ಷೇತ್ರದವರು ಇಂತಿಷ್ಟೇ ಜನ ಇರಬೇಕು ಅಂತ ಕಾನೂನಿನಲ್ಲೂ ಎಲ್ಲೂ ಮಿತಿ ಇಲ್ಲ. ಹೀಗಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಈಗ ಅಡ್ಡದಾರಿ ಹಿಡಿದು ಕೌನ್ಸಿಲ್ಗೆ ಹಿಂಬಾಗಿಲ ಎಂಟ್ರಿ ಕೊಡೋಕೆ ರೆಡಿಯಾಗಿರೋದು ಅದೇ ಕ್ವಿನ್ಸ್ ಕಚೇರಿಯ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡಿ, ಒಂದ್ ಕಡೆ ಪರಿಷತ್ ಹಿಂಬಾಗಿಲ ಎಂಟ್ರಿಗೆ ದಾರಿ ಆದ್ರೆ ಏನಾಗುತ್ತೆ, ಇರೋ ಸ್ಥಾನಕ್ಕೆಲ್ಲ ಸಮಾಜ ಸೇವಕರೇ ಬಂದ್ರೆ ಏನಾಗುತ್ತೆ, ಹಿಂಗಾದಾಗಲೇ ರಾಜ್ಯಪಾಲರ ರಂಗ ಪ್ರವೇಶ ಆಗುತ್ತೆ. ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸುವ ಅವಕಾಶ ಕೂಡ ಇರುತ್ತೆ. ರಾಜ್ಯಪಾಲರಿಗೆ ಸರಿಯಲ್ಲ ಅನ್ಸಿದ್ರೆ ತಿರಸ್ಕರಿಸಲೂಬಹುದು. ಒಂದು ಕಡೆ ಪೈಪೋಟಿ ಹೆಚ್ಚಾಗಿದೆ, ಮತ್ತೊಂದು ಕಡೆ ಈಗ ಪೈಪೋಟಿ ಮಾಡ್ತಾ ಇರುವಂಥವ್ರು ಅಥವಾ ವಿಧಾನ ಪರಿಷತ್ಗೆ ಕಳಿಸ್ಕೊಡಿ ಅಂತ ಕೇಳ್ತಾ ಇರುವಂಥವ್ರು, ನಾಮನಿರ್ದೇಶನ ಮಾಡಿ ಅಂತ ಹೇಳ್ತಾ ಇರೋರು ಅತಿರಥ ಮಹಾರಥರೇ.
ಎಲ್ಲ ರೀತಿಯ ಅಧಿಕಾರವನ್ನು ನೋಡಿದಂಥವರೇ. ಹೀಗಾಗಿ ಒಂದು ರೀತಿಯ ಗೊಂದಲ ಇರುವಂಥದ್ದು ಸಹಜ. ಹಾಗಿದ್ರೆ ಏನಾಗಬಹುದು? ಎಲ್ಲ ಕಡೆನೂ ಪೈಪೋಟಿ. ನಾವು ಸರ್ಕಾರದ ಮುಖ್ಯ ಸಚೇತಕರ ವಿಚಾರವಾಗಿಯೂ ಪೈಪೋಟಿಯ ಬಗ್ಗೆ ಇದೇ ಒಳನೋಟದಲ್ಲಿ ಹೇಳಿದ್ವಿ. ಈಗ ನಾಮಿನೇಟೆಡ್ ಮೆಂಬರ್ಸ್ನ ವಿಚಾರವಾಗಿಯೂ ಕೂಡ ಪೈಪೋಟಿ ಎಷ್ಟರ ಮಟ್ಟಿಗೆ ಇದೆ? ಸಮಾಜ ಸೇವೆ ಅನ್ನುವಂತಹ ಶರಾಬೇರೆ ಏನೆಲ್ಲ ಆಗ್ಬೋದು? ಗೋವಿಂದಣ್ಣ ಅವ್ರಿಗೆ ಏನು ಕಂಡಿದೆ ಈ ವಿಚಾರಗಳ ಬಗ್ಗೆ ಸೂಕ್ಷ್ಮತೆ ಅನ್ನೋದನ್ನು ವೀರೇಂದ್ರ ಅವರಿಂದ ಕೇಳೋಣ. ವೀರೇಂದ್ರ, ಈಗ ನಾಮನಿರ್ದೇಶನ ಸದಸ್ಯರ ಬಾಕಿ ಇರೋದು ಒಂದು ಕಡೆ, ಇದರ ಜೊತೆಗೆ ಯಾರನ್ನ ಕಳಿಸ್ಬೇಕು ಅನ್ನುವಂಥದ್ದು ಇರೋದು 30ಕ್ಕೂ ಹೆಚ್ಚು ಜನ ಪೈಪೋಟಿ ಮಾಡ್ತಾ ಇದ್ದಾರೆ. ಪೈಪೋಟಿ ಮಾಡ್ತಾ ಇರುವಂಥವ್ರು ದೊಡ್ಡವರೇ, ಈ ಹಿಂದೆ ದೊಡ್ಡ ಅಧಿಕಾರವನ್ನು ಅನುಭವಿಸಿದಂಥವ್ರು. ಒಂದು ರೀತಿಯ ಗೊಂದಲ ಇದ್ದೇ ಇರುತ್ತೆ. ಏನು ನಡೀತಾ ಇದೆ ಆ್ಯಕ್ಚುಲಿ? ಪಾಟೀಲ್ರೆ, ಈಗ ನಾಮನಿರ್ದೇಶನ ಅನ್ನೋದಿದೆಯಲ್ಲ, ನೀವು ಸಂವಿಧಾನದ 171(3)(e) ಅದರಲ್ಲಿ ಮೆನ್ಷನ್ ಆಗಿದೆ. ಅಂದರೆ ಏನು ಹೇಳುತ್ತದು? ಕಲೆ, ಸಾಹಿತ್ಯ, ಸಹಕಾರ ಚಳುವಳಿ, ವಿಜ್ಞಾನ ಹಾಗೂ ಸಮಾಜ ಸೇವೆ ಈ ಕ್ಷೇತ್ರಗಳಿಂದ ಆಯ್ಕೆ ಮಾಡ್ಬೋದು ವಿಧಾನ ಪರಿಷತ್ತಿಗೆ ಅಂತ ಅದು ಹೇಳುತ್ತೆ. ಈ ಸಮಾಜ ಸೇವೆ ಅನ್ನೋದೊಂದು ಇದೆಯಲ್ಲ ಪಾಟೀಲ್ರೆ, ಮತ್ತು ಇದಿಷ್ಟೇ ಇಲ್ಲ, ಅದರಲ್ಲಿ ಮುಂದುವರೆದು ಏನು ಹೇಳುತ್ತಂದರೆ ಸಚ್ ಅದರ್ ಟೈಪ್ಸ್ ಅಂಥೇಳಿ ಈ ರೀತಿಯ ಇಂತಹ ಬೇರೆ ಬೇರೆ ರಂಗಗಳಿಂದಲೂ ಕೂಡ ಆಯ್ಕೆ ಮಾಡ್ಬೋದು ಅಂತ ಇದೆ. ಅದೇ ಕಾರಣಕ್ಕಾಗಿ ನೀವು ನೋಡಿರ್ತೀರಿ, ಈಗ ಸಿನಿಮಾ ಕ್ಷೇತ್ರದಿಂದ, ಪತ್ರಿಕೋದ್ಯಮದಿಂದ ಎಲ್ಲ ಆಯ್ಕೆ ಮಾಡ್ತಾರೆ ವಿಧಾನ ಪರಿಷತ್ಗೆ. ಈ ಸಮಾಜ ಸೇವೆ ಅನ್ನೋದನ್ನು ಬಳಸ್ಕೊಂಡು ಯಾರು ಟಿಪಿಕಲ್ ಪೊಲಿಟಿಷಿಯನ್ ಇರ್ತಾರಲ್ಲ ಪಾಟೀಲ್ರೆ, ಪಕ್ಕಾ ರಾಜಕಾರಣಿಗಳವರು, ಅವರು ಹಿಂಬಾಗಿಲ ಪ್ರವೇಶ ಪಡೆಯೋದು ಇದ್ರ ಮೂಲಕ ಸಮಾಜ ಸೇವೆ ಅನ್ನೋ ಹೆಸರಲ್ಲಿ. ಈಗ ರಾಜಕಾರಣಿಗಳು ನಾವು ಸಮಾಜ ಸೇವೆ ಮಾಡಿದ್ದೇವೆ, ಸಮಾಜ ಸೇವಕರು ಅನ್ನೋ ಹೆಸರಲ್ಲಿ ಯಾರು ಮೇನ್ ಸ್ಟ್ರೀಮ್ ಪೊಲಿಟಿಷಿಯನ್ ಇರ್ತಾರಲ್ಲ ಅವರೇ ಬ್ಯಾಕ್ ಡೋರ್ ಎಂಟ್ರಿ ತಗೊಳ್ಳೋದು ಒಂದು ಹಿಂದಿಂದ ನಡ್ಕೊಂಡು ಬಂದಿದೆ. ಆದರೆ ಈ ಸತಿ ಆಗಿರೋದು ಏನಪ್ಪ ಅಂದರೆ, ಈಗ 5 ಸೀಟ್ ಇದೆ ಪಾಟೀಲ್, 5 ಸೀಟ್ ಖಾಲಿಯಾಗಿದೆ. 1 ತಿಂಗಳು ಆಯ್ತು ಆಗಲೇ ಖಾಲಿಯಾಗಿ. 5 ಸೀಟಿಗೂ ಸಮಾಜ ಸೇವೆ ಹೆಸರಲ್ಲಿ ಎಂಟ್ರಿ ಕೊಡ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಅಂತಲೇ. ನೀವು ಹೇಳಿದ್ರಲ್ಲ 30 ಜನ ಅಂತ, ಆ 30 ಜನ ಎಲ್ಲ ನಾನು ಹೇಳಿದ್ನಲ್ಲ ಪಕ್ಕಾ ರಾಜಕಾರಣಿಗಳು. ಇನ್ನು ಕಲೆ, ಸಾಹಿತ್ಯ, ವಿಜ್ಞಾನ, ವೈದ್ಯಕೀಯ, ಪತ್ರಿಕೋದ್ಯಮ, ಸಿನಿಮಾ ಹಿಂಗೆ ಭಾಳ ಜನ ಇದ್ದಾರೆ. ಅದು ನೀವು ಲೆಕ್ಕ ಹಾಕೊಂಡು ಹೋದರೆ 100 ದಾಟುತ್ತೆ ನಂಬರು, 100-120 ಆಗುತ್ತೆ ನಂಬರು. ಈ 30 ಜನ ಪಕ್ಕಾ ರಾಜಕಾರಣಿಗಳವರೆಲ್ಲ, ಮೇನ್ ಸ್ಟ್ರೀಮ್ ಪೊಲಿಟಿಷಿಯನ್ಸ್, ಅವರೇ ಅಷ್ಟರ ಮಟ್ಟಿಗೆ ಲಾಬಿ ಮಾಡ್ತಾ ಇದ್ದಾರೆ. ಇರೋ ಬರೋದನ್ನೆಲ್ಲ ಸಮಾಜ ಸೇವೆಯಲ್ಲಿ ರಾಜಕಾರಣಿಗಳೇ ಬರೋದಾದರೆ ಅದಕ್ಕೆ ಏನು ಅರ್ಥ ಉಳಿತು? ಈಗ ಮೇಲ್ಮನೆ, ಚಿಂತಕರ ಚಾವಡಿ ಅದಕ್ಕೆ ಹೆಸರಿರೋದು, ಅಂದರೆ ಅಂಥವರೆಲ್ಲ ಅಲ್ಲಿ ಬರಬೇಕು ಅಂತೇಳಿ ಈ ರಾಜಕಾರಣಿಗಳೇ ಬಂದು ಕೂರೋದಾದರೆ ಇನ್ನೇನು ಅರ್ಥ ಉಳಿತು ಅನ್ನೋದು ಒಂದು ಚರ್ಚೆ ವಿಧಾನಸೌಧದ ಕಾರಿಡಾರಲ್ಲಿ ನಡೀತಾ ಇರೋಂಥದ್ದು. ಅಲ್ಲೇ ಅದೇ ಮೂಲಗಳಿಂದ ನಮ್ಮ ಗೋವಿಂದಣ್ಣರಿಗೆ ಕಿವಿಗೆ ಬಿದ್ದಿದ್ದೆ, ಅವ್ರು ನಮಗೆ ಹೇಳಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಏನು ಗೊತ್ತಾ ಪಾಟೀಲ್ರೆ, ಈಗ ಕಾಂಗ್ರೆಸ್ಸಲ್ಲಿ ಏನಾಗಿದೆ ಇತ್ತೀಚೆಗೆ, ಈಗ ಮಂತ್ರಿಗಳ ಆಯ್ಕೆ ಆಗಿರ್ಬೋದು, ಅದು ಮುಖ್ಯಮಂತ್ರಿಗಳ ಆಯ್ಕೆ ಅಲ್ಲೋ ಆಯ್ತು ಬಿಡಿ, ಮಂತ್ರಿಗಳ ಆಯ್ಕೆ ತಗೊಳ್ಳಿ, ಅಥವಾ ಯಾವುದೇ ಆಯ್ಕೆ, ಒಂದು ಟಿಕೆಟ್ ಹಂಚಿಕೆ ಮಾಡಬೇಕಿದ್ರೂ ಕೂಡ 2 ಕ್ಷೇತ್ರಗಳಿದ್ದರೆ, ಒಂದು ಸಿದ್ದರಾಮಯ್ಯವ್ರದ್ದು, ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರದ್ದು. ಮಂತ್ರಿಗಳು ಸಿದ್ದರಾಮಯ್ಯವ್ರ ಪಟ್ಟಿ, ಡಿ ಕೆ ಶಿವಕುಮಾರ್ ಪಟ್ಟಿ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೊಂದು ಪಟ್ಟಿ, ಸಾಲದಕ್ಕೆ ಈಗ ಇತ್ತೀಚೆಗೆ ಸುರ್ಜೇವಾಲಾ ಅವ್ರ ಪಟ್ಟಿ, ವೇಣುಗೋಪಾಲ್ ಅವ್ರ ಪಟ್ಟಿನೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಿಂಗೆ ಒಂದೊಂದು ಪಟ್ಟಿ ಇರುತ್ತಲ್ಲ, ಎಲ್ಲ ಪಟ್ಟಿಯಲ್ಲೂ ಒಬ್ಬೊಬ್ಬರ ಹೆಸರು. ಆ ಪಟ್ಟಿಯಲ್ಲಿ ಇರೋದು ಯಾರ ಹೆಸರು ಅಂದರೆ ಎಲ್ಲ ರಾಜಕಾರಣಿಗಳು. ಹಿಂಗಿರುವಾಗ ಏನು ನಾನು ಹೇಳಿದ್ನಲ್ಲ, ಸಂವಿಧಾನದ 171(3)(e) ಅದರ ಆಶಯಗಳು ಎಲ್ಲಿ ಈಡೇರ್ದಂಗೆ ಆಯಿತು? ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳೇ ಬರೋಂಗಾಯ್ತಲ್ಲ ಅನ್ನೋದು. ಆದರೆ ಪಾಟೀಲ್ರೆ, ಸಂವಿಧಾನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಎಲ್ಲವನ್ನೂ ಕೂಡ, ಅದರಲ್ಲೇ ಇರುತ್ತೆ. ಈಗ ಇವ್ರು ಹೆಂಗೆ ಲೂಪ್ ಹೋಲ್ಗಳನ್ನ ಹುಡ್ಕೋತಾರೋ, ಕಿಟಕಿಗಳನ್ನ ಹುಡ್ಕೋತಾರಲ್ಲ ಎಲ್ಲ ಬಾಗಿಲು ಡೋರ್ ಆದರೆ, ಅದೇ ರೀತಿಯಲ್ಲಿ ಲಾಕ್ ಮಾಡೋಕ್ಕೂ ಅಲ್ಲೇ ಲಾಕು ಇರುತ್ತೆ ಪಾಟೀಲ್ರೆ. ನಿಮಗೆ ನೆನ್ಪು ಮಾಡ್ಕೊಡ್ತೀನಿ, ವಿ ಸೋಮಣ್ಣ ಅವರು ಹಿಂದೆ ಕಾಂಗ್ರೆಸ್ಸಲ್ಲಿದ್ದವರು, ಯಡಿಯೂರಪ್ಪನವ್ರ ಕಾಲದಲ್ಲಿ 2009ರಲ್ಲಿ BJPಗೆ ಬರ್ತಾರೆ. ಗೋವಿಂದರಾಜನಗರ ಕ್ಷೇತ್ರದಿಂದ ಬೈ ಎಲೆಕ್ಷನ್ ಫೇಸ್ ಮಾಡ್ತಾರೆ ಅವರು. ಆ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಅಲ್ಲಿ ಅವ್ರ ಎದುರುಗಡೆ ಕ್ಯಾಂಡಿಡೇಟ್ ಯಾರು ಅಂದರೆ ಪ್ರಿಯಾ ಕೃಷ್ಣ, ಲೇಔಟ್ ಕೃಷ್ಣಪ್ಪನವರ ಪುತ್ರ. ಫಸ್ಟ್ ಟೈಮ್ ಅವರು ಕಂಟೆಸ್ಟ್ ಮಾಡಿದ್ದು, ಹೊಸ ಹುಡುಗ. ಅವ್ರ ಎದುರುಗಡೆ ಸೋಮಣ್ಣ, ಹಳೆ ಹುಲಿ, ಸೋತೋಗ್ಬಿಡ್ತಾರೆ. ಸೋತೋದಾಗ ಏನು ಮಾಡ್ತಾರೆ, ಅವ್ರು ಮಿನಿಸ್ಟ್ರು ಮಾಡಿಬಿಟ್ಟಿರ್ತಾರೆ. ಆಗಲೇ ಯಡಿಯೂರಪ್ಪನವರು ಮಿನಿಸ್ಟ್ರು ಮಾಡಿಬಿಟ್ಟಿದ್ದಾರೆ, ಎಲೆಕ್ಷನ್ ಸೋತಿದ್ದಾರೆ, ಏನು ಮಾಡಬೇಕು? ಇದು ಈ ನಾಮನಿರ್ದೇಶನದ ಹೆಸರಲ್ಲಿ ಕಳಿಸ್ತಾರೆ ರಾಜ್ಯಪಾಲರಿಗೆ. ಅವಾಗ ಹಂಸರಾಜ್ ಭಾರದ್ವಾಜ್ ಅಂತ ರಾಜ್ಯಪಾಲರು, ಕರ್ನಾಟಕದ ಗವರ್ನರ್, ಅವರು ಮುಲಾಜಿಲ್ದೆ ರಿಜೆಕ್ಟ್ ಮಾಡಿ ಬಿಸಾಕ್ತಾರೆ ಪಾಟೀಲ್ರೆ. ಹೆಂಗೆ ರಿಜೆಕ್ಟ್ ಮಾಡಿದ್ರು ಹಂಗಾದರೆ ನೋಡಿ? ಅಂದರೆ ಅಲ್ಲೇ ಇದೆ ಲಾಕು ಅಂದಿದ್ದು. ಅದಕ್ಕೆ ಸಮಾಜ ಸೇವೆ ಅನ್ನೋ ಹೆಸರಲ್ಲಿ ಹೆಂಗೆ ಬೇಕಾದರೂ, ಎಷ್ಟು ಜನ ಬೇಕಾದರೂ, ಯಾವಾಗ ಬೇಕಾದರೂ ಬರ್ಬೋದು ಅನ್ನೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಪೊಲಿಟಿಷಿಯನ್ಸ್ ಬಂದಿದ್ದಾರೆ, ಪೊಲಿಟಿಷಿಯನ್ಸು ಸಮಾಜ ಸೇವೆ ಹೆಸರಲ್ಲಿ ವಿಧಾನ ಪರಿಷತ್ ಸದಸ್ಯರೂ ಆಗಿದ್ದಾರೆ. ರಿಜೆಕ್ಟ್ ಆದ ಉದಾಹರಣೆಯೂ ನಮ್ಮ ಎದುರುಗಡೆ ಇದೆ. ಹೀಗಿರುವಾಗ ಇರೋ 5 ಸ್ಥಾನನೂ ರಾಜಕಾರಣಿಗಳಿಂದ ತುಂಬಿಸ್ಬಿಟ್ರೆ ಉಳಿದವರೆಲ್ಲ ಏನು ಮಾಡಬೇಕು ಹಂಗಾದರೆ? ಆ ಸಂವಿಧಾನದ ನಿಜವಾದ ಆಶಯ, ಅದರಲ್ಲೂ ಕೂಡ ಯಾರು ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ಓಡಾಡ್ತಾರಲ್ಲ ಕೈಯಲ್ಲಿ, ಅವ್ರದ್ದೇ ಪಕ್ಷದಲ್ಲಿ ಹಿಂಗಾಗ್ಬಿಟ್ರೆ ಎಲ್ಲಿ ಉಳಿತು ಆಶಯ ಅಂಥೇಳಿ ಅದೇ ಕ್ವೀನ್ಸ್ ರೋಡಿನ ಕಚೇರಿಯಲ್ಲೇ ಈ ಟಾಕ್ ಆಗ್ತಿರೋದು ಪಾಟೀಲ್ರೆ.
ಬೇರೆ ಎಲ್ಲೂ ಅಲ್ಲ. ಅಲ್ಲಿ ಮೂಲಗಳು ನಮಗೆ ಹೇಳಿವೆ ಪಾಟೀಲ್ರೆ. ಈಗ ಎಲ್ಲ ಕೋಟಾಗಳಲ್ಲಿ ಮತ್ತು ಎಲ್ಲ ಪಟ್ಟಿಗಳಲ್ಲಿ ರಾಜಕಾರಣಿಗಳೇ ತುಂಬಿಕೊಂಡ್ರೆ ಮೂಲ ಆಶಯಕ್ಕೆ ಧಕ್ಕೆ ಆಗುವಂಥದ್ದು ಇಲ್ಲಿ ಖಂಡಿತವಾಗಿಯೂ ಸ್ಪಷ್ಟ ಆಗ್ತಾ ಇದೆ. ಚಿಂತಕರ ಚಾವಡಿ ಅಂತ ಸುಮ್ಮನೆ ಹೇಳಿಲ್ಲ, ಸಾಹಿತಿಗಳು ಬರಬೇಕು, ಸಹಕಾರಿಗಳು ಬರಬೇಕು, ಎಲ್ಲ ಅತಿರಿಕ್ತ ಮಹಾರಥರು, ಎಲ್ಲ ಕ್ಷೇತ್ರಗಳಲ್ಲಿ ಮಿಂಚಿದಂಥವರು. ಉದ್ದೇಶ ಏನು ಅಂತಂದರೆ ಈ ಸದನದಿಂದ ಹೌಸಿಂದ ಒಂದು ಒಳ್ಳೆ ಸಂದೇಶ ಹೋಗುತ್ತೆ, ಒಂದು ಒಳ್ಳೆ ವಿಚಾರಗಳ ಬಗ್ಗೆ ತರ್ಕ ಆಗುತ್ತೆ ಅಂತ ಹೇಳಿ. ಈಗ ಎಲ್ಲ ಪಟ್ಟಿ ಎಲ್ಲ ಕೋಟಾಗಳಲ್ಲೂ ರಾಜಕಾರಣಿಗಳೇ ತುಂಬಿಕೊಂಡ್ರೆ ಈಗ ಸಾಹಿತಿಗಳು, ನನಗನ್ಸುತ್ತೆ ಈ ಸಾಹಿತಿಗಳು ಇವರೆಲ್ಲ ಯಾವ ವಿಷಯದ ಅಡಿ ಅಥವಾ ಯಾರ ಇನ್ಫ್ಲುಯೆನ್ಸ್ ಮೇಲೆ ಅವರು ಲಾಬಿ ಮಾಡಬೇಕು, ಯಾವ ಕೋಟಾದಡಿಯಲ್ಲಿ ರಾಜಕಾರಣಿಗಳ ಹತ್ರ ಬಂದು ನಮ್ಮನ್ನು ಮಾಡಿ ಅಂತ ಹೇಳಬೇಕು, ಇದು ಪ್ರಶ್ನೆ ಆಗುತ್ತೆ. ಇವರು ಆಯ್ಕೆ ಮಾಡ್ಬೇಕು ಇಂಥವರನ್ನು, ಯಾರಿಗೂ ಗೊತ್ತೂ ಆಗಬಾರ್ದು ಇಂಥವ್ರು ಬರ್ತಾರಪ್ಪ ಅಂತ, ಯೋಗ್ಯವಾದ ಅಭ್ಯರ್ಥಿಯನ್ನು ತೊಗೊಂಬಂದಿದ್ದಾರೆ, ಒಳ್ಳೆ ಸೆಲೆಕ್ಷನ್ ಅಂತ ಹೇಳುವಂತಹ ಪರಿಸ್ಥಿತಿ ಇಲ್ವೇ ಇಲ್ವಾ ಹಾಗಿದ್ರೆ? ಪಾಟೀಲ್ರೆ, ನೀವು ಹೇಳಿದ್ರಲ್ಲ ಈಗ ಹೇಳಿದ್ಕೊಳ್ಳಿ, ಅದು ಒಂದು ನೆನಪಾಯ್ತು. ನೀವು ಸಾಹಿತ್ಯ ಅಂತ ಕೂಡಲೇ ಈ ಸಾಹಿತ್ಯದ ಹೆಸರಲ್ಲಿ ಯಾರ್ಯಾರು ಬಂದಿದ್ದಾರೆ ಹೇಳ ನಿಮಗೆ. ಈಗ ಅಡಗೂರು ಎಚ್ ವಿಶ್ವನಾಥ್ ಹಳ್ಳಿ ಹಕ್ಕಿಯ ಹಾಡು ಅದೊಂದು ಪುಸ್ತಕ ಬರೆದ್ಬಿಟ್ಟು ಸಾಹಿತ್ಯದ ಹೆಸರಲ್ಲಿ ಅವರು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಆದರು. SM ಕೃಷ್ಣ ಕಾಲದಲ್ಲೇ ಅವ್ರು ಮಿನಿಸ್ಟರ್ ಆದವರು ಪಾಟೀಲ್ರೆ. ಅವ್ರು ಟಿಪಿಕಲ್ ಪೊಲಿಟಿಷಿಯನ್, ಹೌದು ಅಲ್ವಾ? H ವಿಶ್ವನಾಥ್ ಪೊಲಿಟಿಷಿಯನ್ ಅಲ್ಲ ಅಂತ ಯಾರು ಹೇಳ್ತಾರೆ? ಅವರು ಸಾಹಿತಿ ಅಂಥೇಳಿ ಆ ಬರೆದಿರೋ ಒಂದು ಪುಸ್ತಕವನ್ನು ಮುಂದಿಟ್ಕೊಂಡು ಅಂದರೆ ನಿಜವಾಗಿಯೂ ಸಾಹಿತಿ ಯಾರಿದ್ದಾರೆ ಅವ್ರು ಬರೋದಿಲ್ಲ, ಸಾಹಿತ್ಯದ ಹೆಸರಲ್ಲೂ ರಾಜಕಾರಣಿಗಳೇ ಬರೋದು. ಇನ್ನು CP ಯೋಗೇಶ್ವರ್ ಅವ್ರು ಪೊಲಿಟಿಷಿಯನ್, ಹೌದಾ ಅಲ್ವಾ ಪಾಟೀಲ್ರೆ? ಇತ್ತೀಚೆಗೆ ಸಿನಿಮಾ ಮಾಡಿದ್ದಾರೆ ಅವರು. ಸಿನಿಮಾ ಮಾಡಿದ್ದು ಯಾವಾಗ, ಸೈನಿಕ ಮಾಡಿದ್ದು ಯಾವಾಗ, ಅವರು ಎಷ್ಟು ವರ್ಷ ಆಯಿತು? ಕಳೆದ ಬಾರಿ ಅವರು ಅಂದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲ್ಲೋದಕ್ಕೂ ಮೊದಲು ಅವರು ವಿಧಾನ ಪರಿಷತ್ತಿಗೆ ಎಂಟ್ರಿ ಕೊಟ್ಟಿದ್ದು ಸಿನಿಮಾ ನಟ ಅನ್ನುವ ಆ ಕೋಟಾದ ಅಡಿಯಲ್ಲಿ ಬಂದರವರು ಅಂತ. ಅಂದರೆ ಬರೀ ಸಮಾಜ ಸೇವೆ ಅಷ್ಟೇ ಅಲ್ಲ, ಸಮಾಜ ಸೇವೆ ಅಷ್ಟೇ ಅಲ್ಲದೆ ಇರೋ ಬರೋ ಕೋಟದೆಲ್ಲ ರಾಜಕಾರಣಿಗಳೇ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಉದಾಹರಣೆಗಳನ್ನ ಕೊಟ್ಟೆ. ಈ ಬಾರಿಯೂ ಗವರ್ನರ್ ನೋಡಿ, ಫಸ್ಟ್ ಅವ್ರು ಏನು ಮಾಡ್ತಾರೆ, ವಾಪಸ್ ಕಳಿಸ್ತಾರೆ, ಟಿಪ್ಪಣಿ ಬರೆದು ಕಳಿಸ್ತಾರೆ, ನೀವು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ, ಸ್ಪಷ್ಟನೆ ಕೊಡಿ, ಇದು ಹೇಗೆ ನೀವು ಸಮಾಜ ಸೇವೆ ಹೆಸರಲ್ಲಿ ಎಷ್ಟು ಜನರನ್ನು ನೀವು ನಾಮನಿರ್ದೇಶನ ಮಾಡ್ತೀರಿ, ಮತ್ತು ಸಾಹಿತ್ಯ ಅಂಥೇಳಿ ರಾಜಕಾರಣಿ, ಸಿನಿಮಾ ಅಂತ ರಾಜಕಾರಣಿ, ಈ ರೀತಿ ಆಗೋಗ್ಬಿಟ್ರೆ ಅದರ ಮೂಲ ಆಶಯ ಎಲ್ಲಿ ಉಳಿಯುತ್ತೆ ಅಂತಲೇ ಅವರು ಕ್ಲಾರಿಫಿಕೇಶನ್ ಕೇಳ್ತಾರೆ. ಏನು ಕ್ಲಾರಿಫಿಕೇಷನ್ ಕೊಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ಏನಾದರೂ ರಾಜ್ಯಪಾಲರಿಗೆ ಆಧಾರ ಸಿಕ್ಕಿದ್ದೇ ಆದರೆ, ಇಲ್ಲ ಇವರು ಟಿಪಿಕಲ್ ಪೊಲಿಟಿಷಿಯನ್, ಅದಕ್ಕೆ ರೀಸೆಂಟ್ ಡಾಕ್ಯುಮೆಂಟ್ಸ್ ಇದೆ, ಈ ಹಿನ್ನೆಲೆಯಲ್ಲಿ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಸತಿ ಕಳಿಸ್ತಾರೆ, 2 ಸತಿ ಕಳಿಸ್ತಾರೆ, ಎಷ್ಟು ಸತಿ ಹಾಗೆ ಏನು ಮಾಡ್ಲಿಕ್ಕೆ ಸಾಧ್ಯ? ಈ ದೃಷ್ಟಿಯಿಂದ ನೋಡೋದಾದರೆ ಈ ಬಾರಿ ಏನೋ ಒಂದು ಪ್ರಯತ್ನ ತೆರೆ ಮೇರಲ್ಲಿ ನಡೀತಾ ಇದೆಯಲ್ಲ, ಬಹುಶಃ ಈಗಲೇ ಎಚ್ಚೆತ್ಕೊಂಡ್ರೆ ಅವರಿಗೆ ಒಳ್ಳೆಯದು ಅಂತೇಳಿ ಅದೇ ಕ್ವೀನ್ಸ್ ರೋಡಿನ ಕಚೇರಿಯಲ್ಲೇ ಕೇಳಿಬರ್ತಾ ಇರೋ ಮಾತು ಪಾಟೀಲ್ರೆ. ಸೊ ಎಲ್ಲ ವಿಚಾರಗಳು ಗೊತ್ತಾಗಿ ಏನಾದರೂ ಮಾರ್ಪಾಡಾಗುವಂತಹ ಸಾಧ್ಯತೆ, ಈ ಇಷ್ಟೆಲ್ಲ ಲಾಬಿಗಳಿದ್ರು, ಈಗ ಸುರ್ಜೇವಾಲಾ ಪಟ್ಟಿ, DK ಶಿವಕುಮಾರ್ ಪಟ್ಟಿ, ಸಿದ್ದರಾಮಯ್ಯ ಪಟ್ಟಿ, ವೇಣುಗೋಪಾಲ್ ಪಟ್ಟಿ, ಈ ಎಲ್ಲ ಪಟ್ಟಿಗಳನ್ನು ಪಕ್ಕಕ್ಕಿಟ್ಟು ಅರ್ಹರನ್ನು ಆಯ್ಕೆ ಮಾಡಿಕೊಳ್ಳೋಣ ಅನ್ನುವಂತಹ ಇರಾದೆಗೆ ಏನಾದರೂ ಬರುವ ಸಾಧ್ಯತೆ ಇದೆಯಾ? ಚೆನ್ನಾಗಿದೆ ಪಾಟೀಲ್ರೆ, ಈ ಕಲ್ಪನೆ ಏನಾದ್ರು ವಾಸ್ತವ ಆಗ್ಬಿಟ್ರೆ, ನೀವು ಹೇಳಿದ್ರಲ್ಲ ಇದು ತುಂಬ ಚೆನ್ನಾಗಿದೆ ಕೇಳೋಕ್ಕೆ. ಏನಾದರೂ ಇವತ್ತಿನ ರಾಜಕಾರಣದಲ್ಲಿ ಇದು ವಾಸ್ತವ ಆಗ್ಬಿಟ್ರೆ ಈಗ ರಾಜಕಾರಣ ಪಾವನ ಆಗೋಗ್ಬಿಡುತ್ತೆ ಪಾಟೀಲ್ರೆ. ಹಾಗಾಗಲಿ ಅಂತ ಬಯಸೋಣ ನಾವು. ಆದರೆ ನೀವು ಹೇಳಿದ್ರಲ್ಲ ಮಾರ್ಪಾಡಿನ ಸಾಧ್ಯತೆ, ನೀವು ಮೊನ್ನೆ ಮಂತ್ರಿ ಪಟ್ಟಿ ನೋಡಿದ್ರಲ್ಲ, ಯಾವ್ಯಾವ ಟೈಮಿಗೆ ಮೊನ್ನೆ ಮಾರ್ಪಾಡಾಯಿತು ಪಾಟೀಲ್ರೆ, ನೀವು ಯೋಚನೆ ಮಾಡ್ಕೊಳ್ಳಿ. ಲಾಸ್ಟ್ ಮೂಮೆಂಟಲ್ಲಿ ಪಾಟೀಲ್ರೆ ನಾನು ಹೇಳ್ತೀನಿ ನಿಮಗೆ, AICCಯಿಂದ ಲಿಸ್ಟ್ ಬಂದಿದ್ರಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರಿತ್ತು. ಏನಾಯಿತು ಆಮೇಲೆ? ಮಾರ್ಪಾಡು ಆಯ್ತಾ ಇಲ್ವಾ ಪಾಟೀಲ್ರೆ? ಅದು ಬಿಡಿ, ಇವರು ಯಾರು ನಮ್ಮ ದಾವಣಗೆರೆ SS ಮಲ್ಲಿಕಾರ್ಜುನ್ ಅವ್ರು ಹೇಗೆ ಸೇರಿದ್ದು ಕಡೆಗೆ ಮಾಂಕಳ ವೈದ್ಯವ್ರ ಕತೆ ಏನಾಯಿತು? ಫಸ್ಟ್ ಲಿಸ್ಟಲ್ಲಿ ಮಾಂಕಳ ವೈದ್ಯವ್ರ ಹೆಸರು ಬಂದಿತ್ತು, ಕಡೆಗೆ ಮಲ್ಲಿಕಾರ್ಜುನ್ ಅವ್ರ ಹೆಸರು ಸೇರಿತು. ಅಂದರೆ ಮಾರ್ಪಾಡಿಗೆ ಕೊನೆ ಇಲ್ಲ. ಕಡೆ ಕ್ಷಣ ಪ್ರಮಾಣ ವಚನಕ್ಕೆ ಹೋಗುವ 2 ತಾಸು 3 ತಾಸು ಮೊದಲು ಕೂಡ ಮಂತ್ರಿಗಳ ಪಟ್ಟಿಯೇ ಮಾರ್ಪಾಡಾಗಿದೆ. ಇನ್ನು ಈ ಪಟ್ಟಿನ ಮಾರ್ಪಾಡು ಮಾಡೋದೇನು ಕಷ್ಟ ಅಲ್ಲ, ಮಾಡ್ತಾರಾ? ಅದು ರಾಜಕೀಯ ಅನಿವಾರ್ಯತೆಗಳ ನಡುವೆ ನಾವು ಮೊನ್ನೆ ಚರ್ಚೆ ಮಾಡಿದ್ವಲ್ಲ, ಒಂದೊಂದು ಸ್ಥಾನವೂ ಕೂಡ ಒಂದೊಂದು ಅವಕಾಶ ಅನ್ನೋ ಕಾಣಿಸ್ತಾ ಇದೆ ಇವತ್ತಿಗೆ. ಅಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಪಾಟೀಲ್ರೆ, ಹೌದಾ? ಹೀಗಿರುವಾಗ ಅದು ಹೆಂಗೆ ಇವರು ಎಲ್ಲರನ್ನೂ ಸಂಭಾಳಿಸಬೇಕಾದಂಥ ಅನಿವಾರ್ಯತೆ, ಮತ್ತೊಂದು ಕಡೆ ಸಂವಿಧಾನದ ಆಶಯ, ಹೇಗದನ್ನು ತಕಡಿಯನ್ನು ತೂಗ್ತಾರೆ? ಅದೇ ಇರೋದು ಚಾಕಚಕ್ಯತೆ. ಈಗ ಚೆಸ್ ಗೇಮ್ ಅಂತಾರಲ್ಲ, ಇದರಲ್ಲೂ ಚೆಸ್ ಗೇಮ್ ತೋರಿಸ್ಬೇಕು ಅನ್ನೋದು ವಿಧಾನಸೌಧದ ಕಾರಿಡಾರಲ್ಲಿ ಮಾತಾಡ್ತಾ ಇರುವಂಥ ಮಾತುಗಳು ಪಾಟೀಲ್ರೆ. ಓಕೆ, 2ನೇ ಸ್ಟೋರಿಗೆ ಹೋಗೋಣ ಆಗಿದ್ರೆ. ಎಸ್ ನೋಡಿ, ಮುಖ್ಯಮಂತ್ರಿ ಆದಂಥವರು ತಮ್ಮ ಪಕ್ಷದ ಶಾಸಕರನ್ನ ಖುಷಿಯಾಗಿಡಬೇಕು ಅಂದರೆ ಏನು ಮಾಡಬೇಕು? ಆಫೀಸಿಗೆ ಕರಿಬೇಕು, ಮಾತಾಡಬೇಕು, ವಿಶ್ವಾಸಕ್ಕೆ ತಗೋಬೇಕು ಅಲ್ವಾ? ಹಿಂಗೆ ಅಂದ್ಕೊಂಡು CM ಇವತ್ತು ಪಕ್ಷದ ಶಾಸಕರೆಲ್ಲರನ್ನೂ ಕೂಡ ಕರೆದಿದ್ರು. ಆದರೆ ಶಾಸಕರ ಮಾತು ಕೇಳಿದ ಮೇಲೆ ಗೊತ್ತಾಗಿದ್ದು ಶಾಸಕರ ವಿಶ್ವಾಸ ಇಷ್ಟೊಂದು ಕಾಸ್ಟ್ಲಿನಾ ಅಂತ. ಶಾಸಕರ ವಿಶ್ವಾಸ ಕಾಸ್ಟ್ಲಿನಾ? ಎಷ್ಟು ಕಾಸ್ಟ್ಲಿ?
ರೇಟ್ ಫಿಕ್ಸ್ ಮಾಡಿದ್ಯಾರು? ಎಲ್ಲ ಡೀಟೇಲ್ಸ್ ನಮ್ಮ ಗೋವಿಂದಣ್ಣಂಗೆ ಸಿಕ್ಕಿದೆ. ಆ ರೇಟ್ ಚಾರ್ಟ್ ನೋಡೋಣ ಒಳನೋಟದಲ್ಲಿ. ಗ್ಯಾರಂಟಿ ಸ್ಕೀಮು ಎಂತ ಸ್ಥಿತಿ ತಂದಿದೆ ಅಂದ್ರೆ ಸದ್ಯ ಕೊಡಬೇಕಾದ ದುಡ್ಡು ಕೊಡೋದಕ್ಕೆ ದುಡ್ಡಿಲ್ಲ. ಅಂತದ್ರಲ್ಲಿ ಇವ್ರು ನೋಡಿದ್ರೆ ಒಂದಲ್ಲ ಎರಡಲ್ಲ 100 ಕೋಟಿ ಕೇಳಿದ್ದಾರೆ. ಅದು ಒಬ್ಬೊಬ್ಬರಿಗೆ 100 ಕೋಟಿ ಅಂದ್ರೆ ಎಷ್ಟಾಯ್ತು? ಇವರಿಗೆ 100 ಕೋಟಿ ಕೊಟ್ರೆ ವಿರೋಧ ಪಕ್ಷದ MLA-ಗಳಿಗೆ 50 ಕೋಟಿನಾದ್ರೂ ಕೊಡ್ಬೇಕಲ್ವಾ? ಅದು ಸೇರಿದ್ರೆ ಎಷ್ಟಾಯ್ತು? ಎಲ್ಲಿದೆ ದುಡ್ಡು? ಏನ್ ಮಾಡ್ತಾರೆ? ಇದೊಳ್ಳೆ ಪೀಕ್ಲಾಟ ಆಯ್ತಲ್ಲ ಅಂತ ಯಾರ್ದೋ ಪೀಕ್ಲಾಟದ ಕತೆ ಹೇಳ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಮಾತೆತ್ತರೆ ಕೋಟಿ ಕೋಟಿ ಅಂತಿದ್ದೀರಿ, ಅದು 100 ಕೋಟಿ ಅಂತಿದ್ದೀರಿ. ಯಾರ್ ಕೇಳಿದ್ದು? ಯಾರ್ ಕೊಡೋದು? ಏನ್ ಕತೆ? ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯಿ ಬಿಟ್ರು ನೋಡಿ ಸಾವಿರಾರು ಕೋಟಿ ಕತೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳ ಅಧಿಕೃತ ಗೃಹ ಕಚೇರಿ ಕೃಷ್ಣಾ ಮೂಲಗಳ ಪ್ರಕಾರ ಇವತ್ತಿಂದ ಸಿಎಂ DK ಶಿವಕುಮಾರ್ ಪಕ್ಷದ ಶಾಸಕರನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಒಂದು ಒಳ್ಳೆ ಪ್ಲಾನ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಜಿಲ್ಲಾವಾರು ಶಾಸಕರನ್ನ ಕರೆದು ಮೀಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸ್ವತಃ ಸಿಎಂ ಕರೆದ ಈ ಸಭೆಗೆ ಸಮಗ್ರ ಅಭಿವೃದ್ಧಿ ಕುರಿತ ಚರ್ಚೆ ಅಂತ ಟೈಟಲ್ ಕೊಟ್ಟಿದ್ರು. ಇವತ್ತು ಇಡೀ ದಿನ ನಡೆದ ಸಭೆಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳ ಶಾಸಕರು ಕೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಅನುದಾನ ಕೊಡಿ, ಅನುದಾನ ಕೊಡಿ, ಅನುದಾನ ಕೊಡಿ ಸ್ವಾಮಿ ಅಂತ. ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಷ್ಟು ಅನುದಾನ ಕೊಡಿ ಅಂತ. ಸರಿ, ಎಷ್ಟೆಷ್ಟು ಅನುದಾನ ಬೇಕು ಅಂತ ಕೇಳಿದ್ರೆ ಅವ್ರು ಹೇಳಿದ್ದು ಒಂದೊಂದು ಕ್ಷೇತ್ರಕ್ಕೆ 100 ಕೋಟಿ ಅನುದಾನ ಕೊಡಿ ಅಂತ. ಅಲ್ಲೇ ನೋಡಿ ಸಿಎಂ ಸಿಕ್ಕಾಕೊಂಡಿದ್ದು. ಒಂದೊಂದು ಕ್ಷೇತ್ರಕ್ಕೆ 100 ಕೋಟಿ ಅಂದ್ರೆ ಬರೀ ಇವರ MLA-ಗಳಿಗೆ 14,000 ಕೋಟಿ ಬೇಕು. ಎಲ್ಲಿಂದ ತರ್ತಾರೆ? ಇವರಿಗೆ 100 ಕೋಟಿ ಕೊಟ್ಟ ಮೇಲೆ ವಿರೋಧ ಪಕ್ಷದವರಿಗೆ 50 ಕೋಟಿ ಆದ್ರೂ ಕೊಡಬೇಕು. ಅದು 4,200 ಕೋಟಿ. ಅಲ್ಲಿಗೆ ಒಟ್ಟು 18,200 ಕೋಟಿ ಎಲ್ಲಿಂದ ತರ್ತಾರೆ? ಈಗಿರೋ ಬಜೆಟ್ ಅಲ್ಲಂತೂ ಅಷ್ಟು ದುಡ್ಡು ಶಾಸಕರ ಕ್ಷೇತ್ರಗಳಿಗೆ ಕೊಡೋಕೆ ಅಂತ ಮೀಸಲಿಟ್ಟಿಲ್ಲ. ಈಗಾಗಲೇ ಘೋಷಣೆ ಮಾಡಿರೋ ಯೋಜನೆಗಳಿಗೆ ಅನುದಾನದ ಕೊರತೆ ಇದೆ. ಬಾಕಿ ಬಿಲ್ಗಳ ಪಾವತಿಸಿಲ್ಲ. ಹಿಂಗಿರುವಾಗ ಅದು ಎಲ್ಲಿಂದ ಹೆಚ್ಚುವರಿ 18,200 ಕೋಟಿ ರೂಪಾಯಿ ಸಿಎಂ ತರ್ತಾರೆ ಅಂದ್ರೆ ಉತ್ತರ ಯಾರಿಗೂ ಗೊತ್ತಿಲ್ಲ. ಇದನ್ನೆಲ್ಲ ನೋಡಿದ ಗೃಹ ಕಚೇರಿ ಕೃಷ್ಣಾದ ಟಾಕ್ ಏನಪ್ಪ ಅಂತ ಹೇಳಿದ್ರೆ, ಹೆಂಗೋ ಶಾಸಕರನ್ನ ವಿಶ್ವಾಸಕ್ಕೆ ತಗೋಬೇಕು ಅಂತ ಸಿಎಂಗೆ ಇದ್ದಿದ್ದು ನಿಜ. ಆದ್ರೆ MLA-ಗಳ ವಿಶ್ವಾಸ ಎಷ್ಟೊಂದು ಕಾಸ್ಟ್ಲಿ ಅಂತ ಗೊತ್ತಿರಲಿಲ್ಲ ಅಂತ ಮಾತಾಡ್ಕೊಂಡಿದ್ದು ಅದೇ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ನೋಡಿ, ಶಾಸಕರ ಸಭೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಎದುರು ಒಂದು ಹೊಸ ಡಿಮ್ಯಾಂಡ್. ಆ ಡಿಮ್ಯಾಂಡ್ ಏನು ಅಂತಂದ್ರೆ 140 ಶಾಸಕರಿಗೆ ಬೇಕಂತೆ ಪ್ರತಿ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಫಂಡ್. ಅನುದಾನದ ವಿಷಯದಲ್ಲಿ ಎಲ್ಲ ರೀತಿಯ ಶಾಸಕರದ್ದು ಒಂದೇ ಸ್ಟ್ಯಾಂಡ್. ಅದೇನು ಅಂತಂದ್ರೆ ನಮ್ಮ ಕ್ಷೇತ್ರಕ್ಕೆ 100 ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿ. ರಸ್ತೆ ಕಾಮಗಾರಿಗಳಿಗೆ 100 ಕೋಟಿ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ತಲಾ 100 ಕೋಟಿ ರೂಪಾಯಿ ಬಗ್ಗೆ ಸಿಎಂ ಸಭೆ ಮಾಡ್ತಾರಂತೆ ಇನ್ನೊಂದು ರೌಂಡ್. ಈಗಾಗಲೇ ನಾವು ವರದಿಯಲ್ಲಿಯೂ ಕೂಡ ಹೇಳ್ತಾ ಇದ್ವಿ, ಇವರ ಶಾಸಕರುಗಳಿಗೆ ಒಂದೊಂದು ಕ್ಷೇತ್ರಕ್ಕೆ 100 ಕೋಟಿ ಅಂತ ಕೊಟ್ಟರೆ 14,000 ಕೋಟಿ ಬೇಕು. ಎಲ್ಲಿಂದ ತಂದು ಕೊಡ್ತಾರೆ ಅನ್ನೋಂಥ ಪ್ರಶ್ನೆ ಇದೆ. ಇವೆಲ್ಲ ನೋಡಿದ ಮೇಲೆ ನಿಜಕ್ಕೂ ಕಾಸ್ಟ್ಲಿ ಆಯಿತು ಅನ್ನುವಂಥದ್ದು ಇಲ್ಲಿ ಬಹಳ ಬಹಳ ಸ್ಪಷ್ಟ. ಆಮೇಲೆ ಕೊಟ್ಟರಾದರೂ ತಪ್ಪಿದೆಯಾ? ಇಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿನೂ ಒಂದೊಂದು ಪೈಸಾನೂ ಲೆಕ್ಕ ಇಟ್ಟು ಖರ್ಚು ಮಾಡಿಬಿಟ್ರೆ ಒಂದೊಂದು ಕ್ಷೇತ್ರನೂ ಹೆಂಗಾಗುತ್ತೆ ಕರ್ನಾಟಕದಲ್ಲಿ? DK ಶಿವಕುಮಾರ್ ಅವರು ಯಾಕೆ 100 ಕೋಟಿ ರೂಪಾಯಿ ಕೊಡಬಾರ್ದು? ಇದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಗೋವಿಂದಣ್ಣ ಅವರಿಗೆ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ ಕೇಳೋಣ ವೀರೇಂದ್ರ ಅವರಿಂದ. ವೀರೇಂದ್ರ, 100 ಕೋಟಿ ರೂಪಾಯಿ ಈ ಶಾಸಕರೆಲ್ಲ ಏನು ಡಿಮ್ಯಾಂಡ್ ಇಟ್ಟಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈಗ ಒಂದೊಂದು ಪೈಸಾನೂ ಲೆಕ್ಕ ಇಟ್ಟು 100 ಕೋಟಿನೂ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಇವರು ಖರ್ಚು ಮಾಡಿಬಿಟ್ರೆ ಭಾಳ ಬೆಸ್ಟ್ ಕೆಲಸ. DK ಶಿವಕುಮಾರ್ ಅವ್ರು ಕೊಡಲಿ 100 ಕೋಟಿ ರೂಪಾಯಿನ, ಎಲ್ಲ ಕ್ಷೇತ್ರಗಳಿಗೂ 100 ಕೋಟಿ ರೂಪಾಯಿ ಕೊಡಲಿ. ಆ 100 ಕೋಟಿ ರೂಪಾಯಿ ಎಲ್ಲೂ ಸೋರಿಕೆ ಆಗದಂಗೆ ಪೈಸಾ ಲೆಕ್ಕ ಇಟ್ಟು ಸಂಪೂರ್ಣ ಅಭಿವೃದ್ಧಿಗೆ ಖರ್ಚಾಗಬೇಕು. ಒಂದೊಂದು ಕ್ಷೇತ್ರನ ಆಗುತ್ತಾರೆ ನಮ್ಮ ರಾಜ್ಯದಲ್ಲಿ. ನಿಜಕ್ಕೂ ಗೋವಿಂದಣ್ಣ ಅವ್ರನ್ನ ಮತ್ತೆ ಕ್ಷೇತ್ರ ಕಳಿಸ್ಬೇಕು ನಾವು. ಹೆಂಗಾಗಿದೆ ನೋಡಿ, ಕ್ಷೇತ್ರ ಮಿಂಚ್ತದೆ, ಪಳ ಹೊಳಿತಾ ಇದೆ ಅಂತ ಹೇಳಿ. ಆದರೆ ಅದು ಆಗುತ್ತಾ ಅನ್ನೋಂಥ ಪ್ರಶ್ನೆ. ವಾಸ್ತವ ಏನಂತಂದರೆ ಒಂದು 50,000 to 55,000 ಕೋಟಿ ರೂಪಾಯಿ ಇಂಟ್ರೆಸ್ಟೇ ಕೊಡ್ತಾ ಇದೆ ಕರ್ನಾಟಕ ಸರ್ಕಾರ ಮಾಡಿದ ಸಾಲಕ್ಕೆ. ಇದರ ಮಧ್ಯೆ 14,000 ಕೋಟಿ ರೂಪಾಯಿ ಕೊಡೋದಂತಂದರೆ ಎಲ್ಲಿಂದ ತರ್ತಾರೆ ದುಡ್ಡು? ಪಾಟೀಲ್ರೆ,
ಉಪೇಂದ್ರ ಅವ್ರ ಸಿನಿಮಾ ಸೂಪರ್ ನೋಡಿದ್ದೀರಾ? ಅದ್ರಲ್ಲಿ ಫಸ್ಟ್ ಒಂದು ಸೀನ್ ಬರುತ್ತೆ, ಇಂಡಿಯಾ ಹೆಂಗಿರುತ್ತೆ 2030 ಅಂತೇಳಿ. ನಿಮ್ಮ ಕಲ್ಪನೆ ಹಂಗೆ ಇತ್ತು ಪಾಟೀಲ್ರೆ. ಎಲ್ಲ ಪೈಸೆ 100 ಕೋಟಿ ಒಂದೊಂದು ಕ್ಷೇತ್ರ ಖರ್ಚು ಮಾಡಿಬಿಟ್ರೆ ನಮ್ಮ ಇಂಡಿಯಾ ಹಂಗೆ ಆಗುತ್ತೆ. ಸೂಪರ್ ಫಿಲಮಲ್ಲಿ ಬರುತ್ತಲ್ಲ. ಈ ಶಾಸಕರು ಅದಕ್ಕೆ ಕೇಳುತ್ತಾನೆ. ಅಯ್ಯೋ ಅದ್ರಲ್ಲಿ ಯಾಕೆ ಕೇಳ್ತೀರಿ? ಅವ್ರು ಕೇಳಿದ್ದೇ ಅದಕ್ಕೋಸ್ಕರ. ಅವ್ರ ಉದ್ದೇಶವೇ ಅದು. ಅವರ ಸದುದ್ದೇಶದಲ್ಲಿ, ಆ ಉದ್ದೇಶ ಶುದ್ಧಿಯಲ್ಲಿ ನಿಮಗೆ ಯಾವ ಡೌಟು ಬೇಡ ಪಾಟೀಲ್ರೆ. ಯಾಕೆ ಗೊತ್ತಾ ನೋಡಿ, ಬೇರೆ ಯಾವುದಾದ್ರೂ ನೀವು ಭ್ರಷ್ಟಾಚಾರ ಹಗರಣ ಅಂತ ಎಲ್ಲ ಆಗುತ್ತೆ. ಈ ರಸ್ತೆ ಕಾಮಗಾರಿ ಪಾಟೀಲ್ರೆ, ಹಳೆ ಕಲ್ಲು ಹೊಸ ಬಿಲ್ಲು, ಇವೆಲ್ಲ ಈಗ ಕಾಮನ್ ಅಂತ ಆಗೋಗ್ಬಿಟ್ಟಿದೆಯಲ್ಲ ಪಾಟೀಲ್ರೆ. ಈಗ ಹೊಸ ಟೆಕ್ನಾಲಜಿ ಹುಡುಕ್ಬೇಕು ಈಗ ಹಗರಣ ಮಾಡೋಕ್ಕೆ. ಈಗ ಒಂದು ಚರ್ಚೆ ಆಗ್ತಿದೆಯಲ್ಲ, ಈಗ ಸದನ ಎಲ್ಲ ನಿನ್ನೆ ಎಂಡ್ ಆಯ್ತಲ್ಲ, ಅದರಲ್ಲಿ ಹೆಂಗೆ ಟೆಕ್ನಾಲಜಿ ಯೂಸ್ ಮಾಡಿದ್ರಲ್ಲ, ಆ ರೀತಿ ಹೊಸ ಟೆಕ್ನಾಲಜಿಗಳು ಮಾತ್ರ ಚರ್ಚೆ ಆಗುತ್ತೆ ಅಂತ MLAಗಳಿಗೂ ಚೆನ್ನಾಗಿ ಗೊತ್ತಿದೆ ಪಾಟೀಲ್ರೆ. ಇದು ಯಾವುದು ನಾ ಹೇಳಿದ್ದಲ್ಲ, ಇದು ಅಲ್ಲೇ ಚರ್ಚೆ ಆಗ್ತಿತ್ತಂತೆ. ಎಲ್ಲಿ ಇವತ್ತು CM ಮೀಟಿಂಗ್ ಮಾಡಿದ್ರಲ್ಲ ಶಾಸಕರನ್ನೆಲ್ಲ ಕೂರಿಸ್ಕೊಂಡು, ಆ ಶಾಸಕರಿಂದ ಗೋವಿಂದಣ್ಣವರು ಕೂತಿದ್ರು ಗುಸು ಕೇಳಿಸ್ಕೊಳ್ಳೋಕ್ಕೆ. ನಮಗೊಂದು 50 ಕೋಟಿ ಕೊಡಿ ಅಂತಾನ? ಅಲ್ಲ ಅವ್ರಿಗೆ ಕೋಟಿ ಗೀಟೆ ಬೇಡ, ಅವರಿಗೆ ಸುದ್ದಿ ಅಷ್ಟೇ ಸಾಕು. ಅದೇ ಅವ್ರ ಡ್ಯೂಟಿ. ಆ ಡ್ಯೂಟಿ ಮಾಡೋಕ್ಕೆ ಅವ್ರು ಹೋಗಿದ್ರು. ಅಲ್ಲಿ ಕಿವಿಗೆ ಬಿತ್ತೀವೆಲ್ಲ ಅವರಿಗೆ. ಹಿಂಗಾದರೆ ಹಿಂಗಾಗುತ್ತೆ ಅಂತೇಳಿ ಲೆಕ್ಕ ಹಾಕೊಂಡು ಅವರಿಗೆ ಅದು ಒಂದ್ಸತಿ CM ಹಿಂಗೆ ನೋಡಿದ್ರಂತೆ ಗೋವಿಂದಣ್ಣವ್ರ ಕಡೆ, ಮತ್ತ ಕಡೆ ತಿರುಗ್ಬಿಟ್ರಂತೆ. ಅಪ್ಪ ಬಚಾವಾದೆ ನನಗೆ ಗೊತ್ತಾಗಿಲ್ಲ ಅಂತಲೇ ಬಂದು ಹೇಳ್ತಾ ಇದ್ರು. ಆ ಗುಸು ಎಲ್ಲ ಕೇಳಿಸ್ಕೊಂಬಂದ್ರಲ್ಲ, ಅಲ್ಲಿ ಕೇಳಿದ್ದೇನೆಂದರೆ ಬರೋ ಶಾಸಕರೆಲ್ಲ ಬರೋದು. ಈಗ CM ಏನು ಈ ಸಭೆ ಕರೆದಿದ್ದೇನಕ್ಕಂದರೆ ಶಾಸಕರನ್ನೆಲ್ಲ ವಿಶ್ವಾಸಕ್ಕೆ ತಗೋಬೇಕಪ್ಪ ಅಂತೇಳಿ. ಆದರೆ ಅವ್ರಿಗೆ ಗೊತ್ತಿರಲ್ಲ ವಿಶ್ವಾಸ ಇಷ್ಟೊಂದು ಕಾಸ್ಟ್ಲಿ. ಅದು ಎಷ್ಟು? 18,200 ಕೋಟಿ ರೂಪಾಯಿ MLAಗಳ ವಿಶ್ವಾಸದ ಬೆಲೆ ಪಾಟೀಲ್ರೆ. ಎಷ್ಟು? 18,200 ಕೋಟಿ. ಹೆಂಗೆ ಅಂತ ಬ್ರೇಕಪ್ ಕೇಳ್ಬೇಕು ನೀವು. ಈಗ 140 MLAಗಳಿಗೆ 100 ಕೋಟಿ ಅಂದರೆ 14,000 ಆಯ್ತಾ ಪಾಟೀಲ್ರೆ? ಉಳಿದವ್ರು ಇನ್ನು 84 ಜನ ಇದಾರಲ್ಲ, ಅವ್ರಿಗೆ ಬೇಕಲ್ಲ. ಅವ್ರಿಗೆ ಎಷ್ಟು? ಅವ್ರಿಗೆ 4,200 ಕೋಟಿ ಪಾಟೀಲ್ರೆ. 14 ಪ್ಲಸ್ 4,200 ಎಷ್ಟಾಯ್ತು? ಅವ್ರಿಗೆ 55 ಕೋಟಿ ಲೆಕ್ಕ. ಯಾಕಂದ್ರೆ ವಿರೋಧ ಪಕ್ಷದವರಲ್ಲ, ಅವ್ರಿಗೆ 100 ಕೋಟಿ ಕೊಡಲ್ಲ, ಅರ್ಧ 50%. ಮೊನ್ನೆ ಅಸೆಂಬ್ಲಿಯಲ್ಲೇ ನಿಂತ್ಕೊಂಡು CM ಹೇಳ್ತಾ ಇದ್ರು. ಇವರು ಕೇಳಿದ್ರು, ಹಿಂಗೆ ನೋಡಿ ನೀವು ಅನುದಾನ ಕೊಡ್ತೀರಿ, ನಿಮ್ಮ ಶಾಸಕರಿಗೆ ಜಾಸ್ತಿ ಕೊಡ್ತೀರಿ, ನಮಗೆ ಅಷ್ಟು ಕೊಡಲ್ಲ, ನಮಗೂ ಅಷ್ಟೇ ಕೊಡಿ, ನೀವು ಏನೋ ಹೊಸತನ ತರ್ತೀನಿ ಅಂತಿದ್ರಲ್ಲ ಮುಖ್ಯಮಂತ್ರಿಗಳೇ, ನಿಮ್ಮ ಶಾಸಕರಿಗೆ ಕೊಟ್ಟಷ್ಟೇ ಅನುದಾನ ನಮಗೂ ಕೊಡಿ ಅಂತ ವಿರೋಧ ಪಕ್ಷದವ್ರು ಕೇಳಿದ್ರು. ಅವಾಗ CM ಏನಂದ್ರೆ ಗೊತ್ತಾ, ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು, ಹೂನಪ್ಪ ಹಿಂದೆ ನೀವೆಲ್ಲ ಹಾಕ್ಕೊಟ್ಟಿದ್ದಾರಲ್ಲ ದಾರಿ, ನೀವು ಹೆಂಗೆ ಮಾಡಿದ್ರು ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿದ್ರು. ಅಂದರೆ ಎಲ್ಲ ಸರ್ಕಾರಗಳು ಮಾಡ್ತಾ ಬಂದಿರೋದು ಹೆಂಗಂದರೆ, ಈಗ ಆಡಳಿತ ಪಕ್ಷದ ಶಾಸಕರಿಗೆ ಎಷ್ಟು ಕೊಡ್ತಾರೆ ಅದ್ರ 50% ವಿರೋಧ ಪಕ್ಷದವ್ರಿಗೆ ಕೊಡ್ತಾರೆ. ಸೊ ನಾವು ಅದೇ ಲೆಕ್ಕ ಹಾಕಿದ್ವಿ. ಇವ್ರು 100 ಕೋಟಿ ಕೇಳಿದ್ದಾರೆ, ಯಾರು ಇವತ್ತು ಹೋಗಿರೋ ಕಾಂಗ್ರೆಸ್ MLAಗಳು. ಸೊ ವಿರೋಧ ಪಕ್ಷದವ್ರಿಗೆ 55 ಕೋಟಿ ಅಂತ ಲೆಕ್ಕ ಹಿಡಿಯೋಣ. ಎಷ್ಟಾಯ್ತು ಅಲ್ಲಿಗೆ? 18,200 ಕೋಟಿ ಪಾಟೀಲ್ರೆ ವಿಶ್ವಾಸದ ರೇಟು. ಎಷ್ಟು ಕಾಸ್ಟ್ಲಿ ಪಾಟೀಲ್ರೆ ವಿಶ್ವಾಸ. ಪರವಾಗಿಲ್ಲ, ನಮ್ಮ ವಿಶ್ವಾಸ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ನಮ್ಮ ಗೋವಿಂದಣ್ಣವ್ರ ವಿಶ್ವಾಸ ನೋಡಿ, ₹1 ಖರ್ಚಿಲ್ಲ ನಮಗೆ. ಸುಮ್ಮನೆ ಹೋಗಿ ಹಿಂಗೆ ಕೇಳ್ಕೊಂಬಂದು ಹಿಂಗೆ ಹೇಳ್ತಾರೆ. ಭಾಳ ಕಾಸ್ಟ್ಲಿ ಇದೆ. CM 18,200 ಕೋಟಿ ಆಲ್ರೆಡಿ ನೋಡಿ. ಮತ್ತೇನು ಮಾಡಿದ್ದಾರೆ ಗೊತ್ತಾ? ಈಗ ಸಿದ್ದರಾಮಯ್ಯ ಸತಿ ಬಜೆಟ್ ಮಂಡನೆ ಮಾಡಿದಾರಲ್ಲ ಪಾಟೀಲ್ರೆ. ಯಾವಾಗಲೂ ಬಜೆಟ್ ಹೆಂಗೆ ಮಾಡ್ತಾರೆ ಅಂದರೆ, ಲೇಖಾನುದಾನ ಅಂತ ತಗೋತಾರೆ. ಹೌದು. ಅಂದರೆ ಫುಲ್ ಫ್ಲೆಡ್ ಬಜೆಟ್ನ ಮಂಡನೆ ಇತ್ತೀಚಿನ ವರ್ಷಗಳಲ್ಲಿ ಮಾಡಿಲ್ಲ. ರಾಮಕೃಷ್ಣ ಹೆಗಡೆ ಅವರು ಮಾಡಿದ್ರಂತೆ, ಅದಾದಮೇಲೆ ಇತ್ತೀಚೆಗೆ ಯಾರು ಮಾಡಿಲ್ಲ. ಈ ಸತಿ ಸಿದ್ದರಾಮಯ್ಯವ್ರು ಏನು ಮಾಡೋಗಿದ್ದಾರೆ ಅಂದರೆ, ಅವ್ರಿಗೆ ಗೊತ್ತಿತ್ತೆ ನಾವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತೀನಿ ಅಂತ. ಒಂದು ವರ್ಷದ ಪೂರ್ತಿ ಬಜೆಟ್ ಅಪ್ರೂವಲ್ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅವರು. ಅಂದರೆ ಇವರೇನು ಮತ್ತೆ ಈಗ ಅಡಿಷ್ನಲ್ ಆಗಿ ಸೇರ್ಸೋಕ್ಕೆ ಅವಕಾಶವೇ ಇಲ್ಲ ಅಲ್ಲಿ ಅಂತ. ಪಾಪ ಹೆಂಗೆ ತರ್ತಾರೆ 18,200 ಕೋಟಿ? ಈಗ ನೀವು ಹೇಳ್ತಿದ್ರಲ್ಲ ಏನೇನು ಬಾಕಿ ಇದೆ, ಈಗ ಬಿಲ್ಗಳು ಬಾಕಿ ಇರೋದು, ಗುತ್ತಿಗೆದಾರರೆಲ್ಲ ಕ್ಯೂ ನಿಂತಿರೋದು, ಇದ್ರ ನಡುವೆ ಈಗ ಶಾಸಕರಿಗೆ 18,200 ಕೋಟಿ ಎಲ್ಲಿಂದ ತರ್ತಾರೆ? ಈಗ ವಿಶ್ವಾಸ ಉಳಿಸ್ಕೋಬೇಕು ಅಂದರೆ ಬೇಕೇ ಬೇಕು 100 ಕೋಟಿ ಒಬ್ಬೊಬ್ಬರಿಗೆ. ಸೊ ಈಗ ಅದಕ್ಕೆ MLAಗಳದೆಲ್ಲ ಒಂದೇ ಸ್ಟ್ಯಾಂಡು, ಒಂದೇ ಡಿಮ್ಯಾಂಡು. ಏನು ಪಾಟೀಲ್ರೆ? 100 ಕೋಟಿ. ಸೊ ಅದಕ್ಕೆ CM ಆಯಿತು, ಇನ್ನೊಂದು ರೌಂಡು ನೋಡೋಣ, ಮೀಟಿಂಗ್ ಮಾಡೋಣ, ಇನ್ನೊಂದು ರೌಂಡು ಅಂತೇಳಿ ಹೇಳಿ ಕಳಿಸಿದ್ದಾರೆ. ನೋಡೋಣ ನೆಕ್ಸ್ಟ್ ರೌಂಡಲ್ಲಿ ಏನಾಗುತ್ತೆ. ಅಲ್ಲಿ ನಮ್ಮ ಗೋವಿಂದಣ್ಣರು ಆ ಸಭೆಯಲ್ಲೂ ಇರ್ತಾರೆ ಪಾಟೀಲ್ರೆ, ಅಲ್ಲೂ ಇರ್ತಾರೆ. ಆ ಮಾಹಿತಿಯನ್ನು ಅಲ್ಲಿ ಏನೇನು ಗುಸು ಕೇಳಬರುತ್ತೆ ಕೇಳ್ಕೊಂಬರ್ತಾರೆ. ಮತ್ತು ನೀವು ಹೇಳಿದ್ರಲ್ಲ ಪೈಸೆಯೂ ಕ್ಷೇತ್ರಕ್ಕೆ ವಿನಿಯೋಗ ಆಗೋದು, ಆ ಸ್ಟೋರಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಹೆಂಗೆಲ್ಲ ವಿನಿಯೋಗ ಆಗುತ್ತೆ, ಎಲ್ಲೆಲ್ಲೆಲ್ಲ ಹೋಗುತ್ತೆ, ಆ ಸ್ಟೋರಿ ಇದೆಲ್ಲ ಇನ್ನೂ ಬಹಳ ಅದ್ಭುತವಾದ ಸ್ಟೋರಿ. ಅದು ಇನ್ನೊಂದ್ಸತಿ ಭಾಳ ಡೀಟೇಲಾಗೆ ಕೊಡೋಣ ಪಾಟೀಲ್ರೆ. ಬಟ್ ಪ್ರಶ್ನೆ ಏನಂತಂದ್ರೆ, ವಾಸ್ತವದಲ್ಲಿ ಈಗ ಆಡಳಿತ ಪಕ್ಷದವ್ರು 100 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ, ವಿಪಕ್ಷದವ್ರಿಗೆ 50 ಕೋಟಿ ಕೊಡ್ಬೋದು ಅಂತ. ಬಟ್ ನನಗನ್ಸುತ್ತೆ ಆಡಳಿತ ಪಕ್ಷದವ್ರಿಗೂ 50 ಕೋಟಿ ಕೊಡುವಷ್ಟು, ಆಡಳಿತ ಪಕ್ಷದ ಶಾಸಕರಿಗೂ 50 ಕೋಟಿ ಅನುದಾನ ಕೊಡುವಷ್ಟು ದುಡ್ಡಿದೆಯಾ ಅನ್ನೋಂಥ ಪ್ರಶ್ನೆ. ಈಗ ನಾವೀಗಾಗಲೇ ನೋಡಿದ್ದೀವಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ. ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಸಾಲ ಮಾಡಿ ಸ್ಯಾಲ್ರಿ ಕೊಡುವಂತ, ಪೆನ್ಷನ್ ಕೊಡುವಂತ, ಬಡ್ಡಿ ತುಂಬುವಂತ ಪರಿಸ್ಥಿತಿ ಇದೆ. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ಈಗ ಕಮಿಟೆಡ್ ಎಕ್ಸ್ಪೆಂಡಿಚರ್ ಸಿಕ್ಕಾಪಟ್ಟಿದೆ ನಮ್ಮ ರಾಜ್ಯದಲ್ಲಿ. ಪರಿಸ್ಥಿತಿ ಈಗ ಹೆಂಗಿದೆ ಅಂತಂದ್ರೆ, ಸರ್ಕಾರಿ ನೌಕರಿಗೂ ಕೂಡ ಸಾಲ ಮಾಡಿಯೇ ಇವರು ಸಂಬಳ ಕೊಡ್ತಾ ಇರೋದು. ಪೆನ್ಷನ್ ಅನ್ನು ಸಾಲ ಮಾಡಿ ಕೊಡ್ತಾ ಇದ್ದಾರೆ. ಇದರ ಮಧ್ಯೆ ಸಬ್ಸಿಡಿಗಳನ್ನು ಬರುತ್ತೆ, ಆ ಸಬ್ಸಿಡಿಯಲ್ಲಿ ಗ್ಯಾರಂಟಿಗಳು ಬರುತ್ತೆ. ಗ್ಯಾರಂಟಿಗೆ ಸಾವಿರಾರು ಕೋಟಿ ರೂಪಾಯಿ ಎತ್ತಿಡ್ತಿದ್ದಾರೆ ಇವರು.
ಇದರ ಮಧ್ಯೆ ದುಡ್ಡು ಉಳಿದ್ರೆ ಒಂದಿಷ್ಟು ಅನುದಾನಕ್ಕೆ ಅಂತ ಅವರದ್ದೇ ಪಕ್ಷದ ಶಾಸಕರಿಗೆ. ಇದೆಲ್ಲ ಸಾಧ್ಯನಾ? ಪಲ್ಟ್ರೆ ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳಿದ್ರಿ ಅಂದ್ರೆ ನೀವು ನೋಡಿ, ನೀವು ಎರಡು ಧ್ರುವಗಳನ್ನ ಎಷ್ಟು ಕ್ಲೀನಾಗಿ ಬ್ಯಾಲೆನ್ಸ್ ಮಾಡ್ತೀರಿ ಅಂತ. ಇದು ಹೆಂಗಿತ್ತು ಗೊತ್ತಾ, ಈ ತಿಥಿ ಎತ್ಲಿ ಒಂದು ಸಿನಿಮಾ ಬಂದಿತ್ತು ಪಾಟೀಲ್ರೆ, ಎಲ್ಲ ಪ್ರಾಕ್ಟಿಕಲ್ ಹೆಂಗಿದೆಯೋ ಹಂಗೆ ಗಡ್ಡಪ್ಪ ಅಂತೇಳಿ ಹೆಂಗಿದೆಯೋ, ಮೇಕಪ್ಗೆ ಏನೂ ಇಲ್ಲ, ಯಾವ ಮೇಕಪ್ ಇಲ್ಲ ಏನಿಲ್ಲ, ಹೆಂಗಿದೆಯೋ ಹಂಗಂಗೆ ತೋರಿಸೋದು. ಹಂಗೆ ತೋರಿಸ್ಬಿಟ್ರೆ ಇದು ವಾಸ್ತವ. ನೀವು ಹೇಳಿದ್ರಲ್ಲ ರಿಯಾಲಿಟಿ, ಅದು ನಿಜವಾದ ಪರಿಸ್ಥಿತಿ ಇರೋದು ನೀವು ಹೇಳಿದ್ರಲ್ಲ ಹಂಗಿರೋದು. ಹಿಂಗಿರುವಾಗ ಎಲ್ಲಿಂದ ತರ್ತಾರೆ, ಹೆಂಗೆ ಮಾಡ್ತಾರೆ, ಅದೇ ಕ್ವಶನ್ ಮಾರ್ಕಿಗೆ ಇರೋದು. ಈಗ ಮಾಡೋದನ್ನೇ ಮಾಡಲಿಕ್ಕೆ ಅವರು ಎಲ್ಲಿಂದ ತರ್ತಾರಪ್ಪ ಅಂತಲಿ ಪ್ರಶ್ನೆ ಇರುವಾಗ ಅದಕ್ಕೆ ಅಲ್ವ. ಈಗ ನೆನ್ನೆ ನೀವೊಂದು ಇವತ್ತು ಕ್ಯಾಂಪೇನ್ ಹೋಗಿದೆ ನಮ್ದ್ರಲ್ಲಿ 5% ಪಾರ್ಕಲ್ಲೂ 5% ತಗೊಳ್ಳೋದು. ಇಲ್ಲಿ ಲಾಲ್ಬಾಗ್ ಇದೆಯಲ್ಲ, ಅದಕ್ಕೆಲ್ಲ ಹೋಗಿರೋದು ಅದೇ ಕಾರಣಕ್ಕಾಗಿ ಅಂತಲಿ. ನೋಡೋಣ ಹೆಂಗೆ ಮಾಡ್ತಾರೆ ಅಂತಲಿ ನಾವು ಕುತೂಹಲದಿಂದ ಕಾಯ್ತಾ ಇದೀವಿ ಪಾಟೀಲ್ರೆ. ಈ ಪ್ರಾಕ್ಟಿಕಲ್ ನೀವು ಹೇಳಿದ್ರಲ್ಲ ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ ಪಾಟೀಲ್ರೆ. ಓಕೆ, ಥ್ಯಾಂಕ್ ಯು ವೀರೇಂದ್ರ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.